ಚನ್ನಗಿರಿ ತಾಲೂಕಿನ ಅಮ್ಮನಗುಡ್ಡದಲ್ಲಿರುವಂತಹ ಶ್ರೀ ಕುಕ್ವಾಡೇಶ್ವರಿ ದೇವಸ್ಥಾನ ಒಂದು ಶಕ್ತಿ ದೇವತೆಯನ್ನು ಹೊಂದಿರುವಂಥ ದೇವಸ್ಥಾನ ಆಗಿದೆ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ಇಲ್ಲಿಗೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ, ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆಯೇ ತುಂಬ ಜನ ಬಂದು ಇಲ್ಲಿ ಮೊಸರನ್ನ ಎಡೆ ಹಾಗೆ ವಿವಿಧ ಖಾದ್ಯಗಳ ಎಡೆಯನ್ನು ಮಾಡಿಬಿಟ್ಟು ಇಲ್ಲಿ ಊಟ ಮಾಡಿ ಸಹ ಶ್ರೀ ಕುಕ್ವಾಡೇಶ್ವರಿ ದೇವಸ್ಥಾನವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಈ ದೇವಸ್ಥಾನಕ್ಕೆ ವರ್ಷಕ್ಕೆ ಲಕ್ಷಾಂತರ ಯಾತ್ರಾರ್ಥಿಗಳು ಬರ್ತಾರೆ. ಭಾಳ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಬಂದು ನಡ್ಕೊಂತಾರೆ. ದೇವಿಗೆ ಅವರವರ ಮನಸ್ಸಿನ ಇಷ್ಟಾರ್ಥದಂತೆ ಅವ್ರು ಏನು ಬೇಡ್ಕೊಂತಾರೋ ಅದೆಲ್ಲವೂ ಸಾಂಗವಾಗಿ ನಡೀತಿದೆ. ಆದ್ದರಿಂದ ಪ್ರತಿಯೊಬ್ಬರು ಜನ ಬಂದು ಇಲ್ಲಿ ದೇವಿ ಸನ್ನಿಧಿಗೆ ಬಂದು ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆಗಳಲ್ಲಿ, ವಿಶೇಷ ದಿನಗಳಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ದೇವಿಯ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಅಮ್ಮನರಿಗೆ ಕುಂಕುಮಾರ್ಚನೆ, ಬಿಲ್ವಾರ್ಚನೆ, ಪಂಚಾಮೃತ ಅಭಿಷೇಕ, ವಿಶೇಷವಾದ ಹೂವಿನ ಅಲಂಕಾರ, ವಸ್ತ್ರಾಲಂಕಾರ, ಆಭರಣ ಅಲಂಕಾರಗಳನ್ನೆಲ್ಲ ಮಾಡ್ತೀವಿ. ಬರ್ತಕ್ಕಂಥ ಭಕ್ತರು ಆ ದೇವಿಯನ್ನು ಕಣ್ಣು ತುಂಬಿ ನೋಡಿ ಸಂತೋಷ ಪಡ್ತಕ್ಕಂಥ ಒಂದು ವಿಚಾರ. ಈ ದೇವಿ ಪೂರ್ವದಲ್ಲಿ ಈಶ್ವರಿ ರೂಪದಲ್ಲಿ, ಸಾಕ್ಷಾತ್ ಪಾರ್ವತಿ ದೇವಿ ಈಶ್ವರಿ ರೂಪದಲ್ಲಿ ಬಂದು ಇಲ್ಲಿ ನೆಲೆಯಾಗಿದ್ದು, ಆ ನೆಲೆಯಾಗಿರ್ತಕ್ಕಂಥ ದೇವಿ ಈ ದೇವಸ್ಥಾನಕ್ಕೆ, ಈ ದೇವಿಗೆ ಕುಕ್ವಾಡೇಶ್ವರಿ ಅಂತ ಹೆಸರು ಬರೋಕ್ಕೆ ಕಾರಣ ಅಂದರೆ ದೇವಿ ಈಶ್ವರಿಯಾಗಿ ಹುತ್ತದಲ್ಲಿ ಒಡೆದು ಮೂಡಿರ್ತಕ್ಕಂಥ ಸತ್ಯವಂತ ದೇವತೆ. ಆದ್ದರಿಂದ ಈ ಸುತ್ತಮುತ್ತಲು ಇಲ್ಲಿ 30 ಗ್ರಾಮಗಳಿದ್ವು. ಅದರಲ್ಲಿ ಅಚ್ಚಿಹಳ್ಳಿ, ಚಿಕ್ಕಸಂದಿ, ಆಳಬಾವಿ, ಹೊಸಳ್ಳು, ಮಂಡಗನಹಳ್ಳಿ, ಪಾಣಂತಲೆಹಟ್ಟಿ, ಸುಕಾಲರಟ್ಟಿ, ಹೀಗೆ 30 ಗ್ರಾಮಗಳಲ್ಲೆಲ್ಲ ಶ್ರೇಷ್ಠವಾದ ಗ್ರಾಮವಾಗಿರ್ತಕ್ಕಂಥದ್ದು ಇದು ಕುಕ್ವಾಡ ಗ್ರಾಮ. ಈ ಗ್ರಾಮದ ಹೆಸರು ಕುಕ್ವಾಡವಾದ್ದರಿಂದ, ದೇವಿ ಹೆಸರು ಈಶ್ವರಿ ಆದ್ದರಿಂದ ಕುಕ್ವಾಡೇಶ್ವರಿ ಅಂತ ನಾಮಾಂಕಿತವಾಯಿತು. ಅಂದಿನಿಂದ ಇಂದಿನವರೆಗೂ ಸುಮಾರು 500-600 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ ಇದು. ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ. ಯಾರು ಯಾವ ರೀತಿ ಅವರು ಭಕ್ತಿಯಿಂದ ನಡ್ಕೊಂತಾರೋ ಅವ್ರ ಇಷ್ಟಾರ್ಥಗಳನ್ನು, ಸೇವೆಯನ್ನು ನಡ್ತಕ್ಕಂಥ ಮಹಾನ್ ಶಕ್ತಿ ದೇವತೆ ಜಗನ್ಮಾತೆ ಕುಕ್ವಾಡೇಶ್ವರಿಯಾಗಿ ಮಲೆಗುಡ್ಡದಲ್ಲಿ ನೆಲೆಯಾಗಿ ನಿಲ್ತಕ್ಕಂಥ ತಾಯಿ ಜಗನ್ಮಾತೆ ಕುಕ್ವಾಡ ಸತಿ. ಚಿತ್ರದುರ್ಗದಿಂದ ಬಂದಿದ್ದೀವಿ. ಪವಿತ್ರ ಅಂತ ನನ್ನ ಹೆಸರು. ನಾವು ಆಗಲೇ ಒಂದು 15 ವರ್ಷದಿಂದನೂ ಬರ್ತಾನೆ ಇದ್ದೀವಿ. ನಮಗೆ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ. ಬರ್ತಾನೆ ಇರ್ತೀವಿ ನಾವು. ಅಂದರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ತಿಂಗಳಿಗೆ ಒಂದ್ಸಲ ಬರ್ತಾನೆ ಇರ್ತೀವಿ. ಕುಟುಂಬದವರೆಲ್ಲ ಬರ್ತಾರೆ. ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿರ್ತೀವಿ, ಸೇವೆನೂ ಮಾಡಿಸ್ತಿರ್ತೀವಿ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ.